गुलबर्गा डिस्ट्रिक्ट सेडम तालुका एक दुखद घटना। सुरार यलम्मा गेट के बीच एक दर्दनाक सड़क हादसा हुआ है। सुरार यलम्मा गेट के पास एक कार दर्दनाक दुर्घटना का शिकार हो गया। इसमें लक्ष्मीकांत के फैमिली थे। पूरे 7 मेंबर इस कार में मौजूद थे। इसमें लक्ष्मीकांत का 6 साल का लड़का और उनकी सास 55 साल के। इन दोनों की जान चली गई। अभी 2 लड़कियां जो एक 1.5 साल की है और दूसरी 4.5 साल की, उनके साथ लक्ष्मीकांत की वाइफ, ये तीनों जख्मी है और उन्हें गुलबर्गा हॉस्पिटल में एडमिट किया गया। शिव कुमार जीके पाटिल गवर्नमेंट हॉस्पिटल में लक्ष्मीकांत के फैमिली से मिले और गुलबर्गा गवर्नमेंट हॉस्पिटल बात किए कि सेडम तालुके से जो जख्मी लोग आए हैं उनका जल्द से जल्द इलाज करें। सोंगलिंगप्पा वडियर पीएसआई और आनंद राव सेडम सर्कल इंस्पेक्टर हादसे वाले जगह पे जाके हादसे का मुआयना किए। बालराज अशोक गितेदार जेडीएस एमएलए कैंडिडेट, भीमा शंकर कांग्रेस यूथ प्रेसिडेंट और एमडी सलीम लश्करी डीएमएस, ये सब लक्ष्मीकांत से मिलकर अफसोस जताए। पठान सुफियान खान का कहना है कि जो कोई भी अपना व्हीकल कम एज वाले और बगैर लाइसेंस वालों को चंद पैसों के लिए रेंट पे दे रहे हैं, ऐसा ना करे, वरना इसके ऊपर सख्त से सख्त कार्रवाई की जाएगी व्हीकल ओनर के ऊपर। आइए देखते हैं पूरी रिपोर्ट टीम पठान सुफियान खान मिस्टर एसके एजाज अहमद सेडम जर्नलिस्ट के साथ। ಸರ್ ಎಲ್ಲಿಂದ ಬರ್ಲತ್ತೀರಿ, ಎಲ್ಲಿಂದ ಹೋಲತ್ತೀರಿ ಸರ್? ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಸರ್. ಹಾಂ ಸರ್. ಸುಮಾರು ದಿನ ಆಯ್ತು ಬರಲ್ಲ, 1.5 ವರ್ಷ ಆಯಿತು. ಹಾಂ ರೀ. ಇವಾಗ ಬರ್ತಾ ಇದ್ದೀವಿ. ಬಂದ್ಮ್ಯಾಗ ನಮ್ಮ ಮಿಸೆಸ್ ಸಣ್ಣವನ್ ಮಗ ಕಾರ್ ತೊಗೊಂಡು ಬಂದ. ಲಿಂಕ್ ಗಾಡಿಗೆ ಇಳ್ಕೊಂಡೆವು. ಇಳ್ಕೊಂಡು ಅವ್ರು ಹೋಗ್ತಾ ಇದ್ರು. ಸೇಡಮ್ದಾಗ ಹಿಡಿದಿರಿ? ಸೇಡಮ್ದಾಗ ಇಳ್ಕೊಂಡೆ ಸರ್. ಸೇಡಮ್ ಇಳ್ಕೊಂಡು ನಾನು ಇಲ್ಲೇ ಮತ್ತೆ ಗುಲ್ಬರ್ಗ ಹೋಗಿ ಮತ್ತೆ ನಾಳೆ ಡ್ಯೂಟಿಗೆ ಹೋಗ್ಬೇಕಲ್ಲ ಬೆಂಗಳೂರು, ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಹೋಗ್ಬೇಕಂತೇಳಿ ನಾನು ಗುಲ್ಬರ್ಗ ಹೋಗ್ತಾ ಇದ್ದೆ. ಸುದ್ದಿ ಬಂತು, ರಿಟರ್ನ್ ಬಂದಿದ್ದೆ. ಇದು ಹೆಣ್ಮಗಳು ಏನಾಗ್ತದ್ರಿ ನಿಮಗೆ? ಗಂಡು ನಮ್ಮ ಮಗ ಸರ್, ಸ್ವಂತ ಮಗ. ಈ ಹುಡುಗ ನಮ್ಮ ಮಗ. ಎಷ್ಟು ವರ್ಷ ಆದ್ರಿ? 6 ವರ್ಷ. 6 ವರ್ಷ ಕಂಪ್ಲೀಟ್ ಆಗಿ 7 ವರ್ಷ ರನ್ನಿಂಗ್ ಸರ್. ಅದು ಲೇಡೀಸ್ ರೀ? ಲೇಡೀಸ್ ಮತ್ತೆ ನಮ್ಮ ಮಿಸೆಸ್ ತಾಯಿ. ನಿಮ್ಮ ಮಿಸೆಸ್ ತಾಯಿ ರೀ? ಅವರು 1 ವಾರ ಆಯ್ತು ಸರ್ ಬೆಂಗಳೂರು ಬಂದು. ನಮ್ಮ ಮಿಸೆಸ್ ತಾಯಿ ಮತ್ತು ನಮ್ಮ ಮಿಸೆಸ್ ತಂಗಿ ಇಬ್ಬರು ಬಂದು ಮತ್ತೆ ಇವಾಗ ರಿಟರ್ನ್ ಬರ್ತಾ ಇದ್ದೀವಿ. ಈಗ ಯಾವ ರೋಲ್ ಹತ್ತಿರ ಅವರು ಸರ್? ಈಗ ಯಾವ ರೋಲ್ ಹತ್ತಿರ ಅವ್ರು ಕೊಂಡಪಳ್ಳಿ ಹೋಗ್ತಾ ಇದ್ರು. ಕೊಂಡಪಳ್ಳಿ ಹೋಗ್ತಾ ಇದ್ರು. ಗಾಡಿ ಬೀಗಿರಿದ್ರಿ ಏನು ಕಿರಾಯ ತಗೊಂಡ್ರಿ ಗಾಡಿ? ಯಾರ್ದ ಗೊತ್ತಿಲ್ಲ ಸರ್. ನಮ್ಮ ಮಿಸೆಸ್ ಅದೇ ಈಗ ತೀರೋಗಿರಲ್ಲ ನಮ್ಮ ಅತ್ತೆ, ಅವ್ರ ತಂಗಿ ಮಗನೇ ತೊಗೊಂಡ್ರು. ಅವ್ರ ತಂಗಿ ಮಗನೇ ತೊಗೊಂಡ್ಬಂದ. ಅವರು ತೀರ್ಕೊಂಡಿದ್ರ ಹೆಸರೇನ್ರಿ? ಶಾರದಾಬಾಯಿ. ಶಾರದಾಬಾಯಿ. ಏಜ್ ರೀ? ಏಜ್ ಒಂದು 55. 55 ರೀ. ಊರ್ರಿ ಕೊಂಡಂಪಳ್ಳಿ? ಕೊಂಡಂಪಳ್ಳಿ. ಸೇಡಮ್ ಲಿಂಕ್ ನಿಂತ ತಿಳಿದು ಕಾರ್ ನಿಂತು ಊರಿಗೆ ಹೋಗ್ತಾ ಇದ್ದಾರೆ. ಸೇಡಮ್ನಿಂದ ಕಾರಲ್ಲಿ ಕೊಂಡಂಪಳ್ಳಿ ಹೋಗ್ತಾ ಇದ್ದಾರೆ ಸರ್. ನಾನು ಗಾಡಿಯಾಗ ಎಷ್ಟು ಮಂದಿ ಇದ್ರಿ ಸರ್? ಗಾಡಿಯಾಗ ಸರ್ ನಮ್ಮ ಮಿಸ್ಸಸ್, ನಮ್ಮ 3 ಮಕ್ಕಳು, ನಮ್ಮ ಅತ್ತೆ, ನಮ್ಮ ಸೊಸೆ ಮತ್ತು ಆ ಹುಡುಗರು ಇಬ್ಬರೇನೋ ಇದ್ರು. ಈಗ ಇನ್ನೂ ಯಾರಿಗಾರಿಗೆ ಪೆಟ್ಟತ್ತದ್ರಿ? ಇನ್ನು ನಮ್ಮ ಮಿಸ್ಸಸ್ ಮತ್ತೆ ಇನ್ನೊಂದು 2 ಮಕ್ಕಳಿದ್ದಾರೆ. ಅವ್ರು ಇಲ್ಲಿ ಗುಲ್ಬರ್ಗ ಆಂಬುಲೆನ್ಸ್ ತೊಗೊಂಡು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿದ್ರು ಅವರಿಗೆ? ಏನೋ ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ನಾನು ಈಗ ಬಂದ. ಆ ಮಕ್ಕಳು ವಯಸ್ಸು ಎಷ್ಟಾದ್ರಿ? ವಯಸ್ಸು ಒಂದು 4.5 ಆಯ್ತು. ಈಗ ಗುಲ್ಬರ್ಗ ಹೋಗಿದ್ರು? ಆಮೇಲೆ ಇನ್ನೊಂದು ಸಣ್ಣ ಹುಡುಗಿ 1.5 ವರ್ಷ. ಅವ್ರಿಗೆ ಹತ್ತದೇನ್ರಿ ಪೆಟ್ಟು? ಹತ್ತೆ ಅಂತ ನಾನು ಇನ್ನೂ ನೋಡಿಲ್ಲ ಸರ್. ನಿಮ್ಮ ಮೆಸೇಜ್? ನಿಮ್ಮ ಮೆಸೇಜ್ ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್. ನಿಮ್ಮ ಮೆಸೇಜ್ ಸರ್? ನಿಮ್ಮ ವೈಫ್ ಹೆಸರು? ನಮ್ಮ ವೈಫ್ ಹೆಸರು ಅಂಬಿಕಾ. ಅಂಬಿಕಾ. ಅವ್ರ ವಯಸ್ಸು ರೀ? ನಮ್ಮ ಮಿಸೆಸ್ ಹೆಸರು 29. ಅವ್ರಿಗೆ ಹತ್ತದೇನ್ರಿ ಪೆಟ್ಟು? ಅವರಿಗೆ ಹತ್ತಿದ್ದಾರೆ ಸರ್. ಗುಲ್ಬರ್ಗ ಯಾವ ದವಾಖಾನೆಗೆ ಹೋಗ್ಯಾರ? ಗೊತ್ತಿಲ್ಲ ಸರ್, ಯಾವ ಆಂಬುಲೆನ್ಸ್ ಎಲ್ಲಿಗೆ ತೊಗೊಂಡು ಗೊತ್ತಿಲ್ಲ. ಈಗ ಜಿ.ಕೆ. ಪಾಟೀಲ್ ಸರ್ ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ಯಾರೇನ್ರಿ? ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡಿದ್ದಾರೆ ಸರ್. ಜಿ.ಕೆ. ಪಾಟೀಲ್ ಸರ್ ಬಂದಿದ್ರು ಸರ್. ಬಂದು ವಿಸಿಟ್ ಮಾಡಿ ಅವ್ರು ಫೋನ್ ಮಾಡಿ ಹೇಳ್ತೀರ? ಫೋನ್ ಮಾಡ್ತೀನಿ ಅಂತಾರೆ ಸರ್.